students from last two classes. You know, we are discussing about animal taxonomy, that is kingdom Animalia. Kingdom Animaliada features anna ಹೇಳ್ತದೆ. On what basis the animals are classified, ಆ ವೇರಿಯಸ್ ಆಸ್ಪೆಕ್ಟ್ಸನ್ನು ಡಿಸ್ಕಸ್ ಮಾಡ್ತು. ಅದಾದಮೇಲೆ ಫೈಲಮ್ ಪೋರಿಫೆರಾ ಏನು ಫಸ್ಟ್ ಗ್ರೂಪ್ ಇನ್ ದಿ ಅನಿಮಲ್ ಕಿಂಗ್ಡಮ್, ಏನು ಪೋರಿಫೆರಾದ ಫೀಚರ್ಸ್ ಆಗಿದೆ, ಎಲ್ಲಿ ವೇರ್ ದೇ ಆ್ಯಕ್ಚುಲಿ ಲೀವ್, ಹೌ ದೇ ಆರ್ ಆ್ಯಂಡ್ ವಾಟ್ ಈಸ್ ದ ನೇಚರ್ ಆಫ್ ದ ಬಾಡಿ. ಸೊ ಆಲ್ ದಟ್ ವಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಈಗ ಅದರ ಕಂಟಿನ್ಯೂಷನ್ನು ನೆಕ್ಸ್ಟ್ ಫೈಲಮ್, ದಟ್ ಈಸ್ ಫೈಲಮ್ ಸಿಲೆಂಟ್ರೇಟಾ ಅಥವಾ ಇದನ್ನು ನೈಡೇರಿಯಾ ಅಂತ ಕೂಡ ಕರಿತೇವೆ. ಫೈಲಮ್ ಸಿಲೆಂಟ್ರೇಟಾ ಆರ್ ನೈಡೇರಿಯಾ. ಸೊ ಇಲ್ಲಿ ಫೈಲಮ್ ಸಿಲೆಂಟ್ರೇಟಾ ಆರ್ ನೈಡೇರಿಯಾ ಆರ್ ದಿ ನೆಕ್ಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಹೇಗಿದೆ ಅಂತಂದರೆ, ದೀಸ್ ಆರ್ ಸಮ್ವಾಟ್ ವೆಲ್ ಡೆವಲಪ್ಡ್ ವೆನ್ ಕಂಪೇರ್ಡ್ ಟು ಸ್ಪಾಂಜಸ್. So, if you go through the different features, different characters, we can easily understand how they evolved from previous group of organisms. ಹಿಂದಿನ ಗ್ರೂಪಿನ ಆರ್ಗ್ಯಾನಿಸಮ್ಸ್ಗಿಂತ ಹೇಗೆ ಎವಾಲ್ವ್ ಆಯಿತು, ಹೇಗೆ ಅವುಗಳು ಅಡ್ವಾನ್ಸು ಅನ್ನೋಂಥದ್ದನ್ನು ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೊ ಇದನ್ನು ಮಾಡ್ಬೋದು. ಈಗ ಸಿಲೆಂಟರೇಟಾ, ಎಂಟರೋ ಅಂದರೆ ಕ್ಯಾವಿಟಿ, ಸಿಲೋಮ್ ಒಳಗೆ ಒಂದು ಕ್ಯಾವಿಟಿ ಫಾರ್ಮ್ ಆಗೋದು. ಅದೇ ರೀತಿ ನೈಡೇರಿಯಾ, ನೈಡೇರಿಯಾ ಮೀನ್ಸ್ ದಟ್ ಈಸ್ ಅ ಸ್ಟಿಂಗ್, ನೈಡೋ KNIDE ಅಂತ ಬರ್ತದೆ. ನೈಡೇ ಮೀನ್ಸ್ ಸ್ಪೈನ್ ಅಂತ. ಸೊ ಸ್ಪೈನ್ ಇರುವಂಥ ಆರ್ಗ್ಯಾನಿಸಮ್ಸನ್ನು ನೈಡೇರಿಯನ್ಸ್ ಅಂತ ಕರಿತೇವೆ. ಈಗ ಇಫ್ ಯು ಗೋ ಥ್ರೂ ದಿ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದಿಸ್ ಫೈಲಮ್, ಈ ಫೈಲಮಿನ ಬೇರೆ ಬೇರೆ ಫೀಚರ್ಸನ್ನು ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್, ಸೊ ಹಿಯರ್, ಸೊ ದೀಸ್ ಆರ್ ಅಕ್ವಾಟಿಕ್ ಫಾರ್ಮ್ಸ್. ಅದರಲ್ಲೂ ಆಲ್ ಆರ್ ಮೆರೈನ್. Marine except Hydra. Hydra is the only representative which found living in fresh water. ಉಳಿದಂತೆ ಎಲ್ಲವೂ ಕೂಡ ಮೆರೈನ್ ವಾಟ್ರಲ್ಲಿ ಬದುಕುವಂಥದ್ದು. ಇವುಗಳ ಹ್ಯಾಬಿಟ್ಯಾಟ್ ನೋಡಿದರೆ ದೇರ್ ಆರ್ ಪ್ಯೂರ್ಲಿ ಅಕ್ವಾಟಿಕ್ ಫಾರ್ಮ್ಸ್. ಸೊ ಪರ್ಟಿಕ್ಯುಲರ್ಲಿ ಹೈಡ್ರಾ ಬಿಟ್ಟರೆ ಉಳಿದ ಎಲ್ಲವೂ ಕೂಡ ದೇ ಆರ್ ಫೌಂಡ್ ಲಿವಿಂಗ್ ಇನ್ ಮರೈನ್ ವಾಟರ್, ದಟ್ ಈಸ್ ಸಿ ವಾಟರ್ಲಿ ಬದುಕ್ತವೆ. ಇವುಗಳು ಹೇಗೆ ಇರ್ತದೆ ನೋಡಿ. ಇವುಗಳು ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಡಿಪ್ಲೋಬ್ಲಾಸ್ಟಿಕ್ organisms which exhibits radial body symmetry. These organisms which belongs to this phylum, they have got diploblastic. So here body is externally covered by ectoderm, internally covered by endoderm or gastroderm. Between that there is a mass of jelly mass actually present here. The jelly mass irtade, that is called mesoglea. So idu ectoderm, ಇದು ಎಂಡೋಡರ್ಮ್, ಇದು ಮಿಸೋಗ್ಲಿಯಾ. ಹೀಗೆ ಸ್ಪೆಸಿಫಿಕ್ ರೀಜನನ್ನು ನೋಡ್ತೀವಿ ಇನ್ ದ ಬಾಡಿ ವಾಲ್. ಸೊ ದಿಸ್ ಈಸ್ ಹೌ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಡಿಪ್ಲೋಬ್ಲಾಸ್ಟಿಕ್. ಸೊ ಇಲ್ಲಿ ದೇ ಎಕ್ಸಿಬಿಟ್ ರೇಡಿಯಲ್ ಬಾಡಿ ಸಿಮೆಟ್ರಿ. ರೇಡಿಯಲ್ ಬಾಡಿ ಸಿಮೆಟ್ರಿ ಅಂತ ಹೇಳಿದರೆ the body is either circle ಅಥವಾ spherical ಅಥವಾ saucer ಶೇಪಲ್ಲಿ ಇದ್ಬಿಟ್ಟು, ಇಫ್ ಯು ಕಟ್ ದ ಆರ್ಗ್ಯಾನಿಸಮ್ ಇನ್ ಎನಿ ಆಕ್ಸಿಸ್, ಇಫ್ ಇಟ್ ಪಾಸ್ ಥ್ರೂ ದಿ ಸೆಂಟರ್ ಗಿವ್ಸ್ ಈಕ್ವಲ್ ಟು ಹಾಫ್ಸ್. ನೆನೆ ಇನ್ನೂ ಹೇಳ್ತು
ಲಾಸ್ಟ್ ಕ್ಲಾಸಲ್ಲಿ ರೇಡಿಯಲ್ ಬಾಡಿ ಸಿಮೆಟ್ರಿ ಅಂದರೆ ಹೇಗಿರ್ತದೆ ಅಂತ. ಸೊ ಆ ವಿಷಯದಲ್ಲಿ ಬಂದರೆ ದೇ ಎಕ್ಸಿಬಿಟ್ ರೇಡಿಯಲ್ ಬಾಡಿ ಸಿಮೆಟ್ರಿ ಹೀಗಿರುವಂಥ ಆರ್ಗ್ಯಾನಿಸಮ್ಸ್. ಈಗ ಮೂರನೇದಕ್ಕೆ ಬಂದರೆ ಬಾಡಿ ಹೇಗಿದೆ ಅಂತಂದರೆ ಬಾಡಿ ಈಸ್ ಐದರ್ ಸಿಲಿಂಡ್ರಿಕಲ್ ಆಗಿರ್ಬೋದು ಅಥವಾ ಕಾನಿಕಲ್ ಶೇಪಲ್ಲಿ ಇರ್ಬೋದು, ಸ್ಪೆರಿಕಲ್ ಎಟ್ಸೆಟ್ರಾ, ಸ್ಪೆರಿಕಲ್ಲು, ಸಾಸರು, ಹೀಗೆ ವೇರಿಯಸ್ ಫಾರ್ಮಲ್ಲಿ ದ ಬಾಡಿ ಈಸ್ ಆ್ಯಕ್ಚುಲಿ ಪ್ರೆಸೆಂಟ್. ಸೊ ಹೀಗೆ ಇದ್ದಾಗ ಬಾಡಿ, if you cut the organism in any plane, if it passes through the center gives equal torque, that is called radial body symmetry. So this is how body is made up of diploblastic and radial symmetry. The body shape, nature is like this. ಹೀಗಿದ್ದುಬಿಟ್ಟು they found living in water. ಈಗ ನೆಕ್ಸ್ಟ್ ಇನ್ನು ಮುಂದಿನ ಇದಕ್ಕೆ ಬಂದರೆ ಮುಂದಿನ ಫೀಚರ್ ಏನು ಅಂತ ನೋಡಿದರೆ ಇಲ್ಲಿ here we see two varieties of organisms. ಎರಡು ಟೈಪಲ್ಲಿ ಆರ್ಗ್ಯಾನಿಸಮ್ಸನ್ನು ಕರಿತೀವಿ. ಒಂದು ಸೆಡೆಂಟರಿ ಫಾರ್ಮ್ಸ್, ದೇ ಆರ್ ಕಾಲ್ಡ್ ಪಾಲಿಪ್ಸ್. They are actually called polyps. Sedentary form. Some of them are sedentary form. For example, Hydra is a sedentary form that is found attached to some substratum. So some of them are moving form. They are called medusoid. Medusoid form or medusae plural. Medusae form. ಅವುಗಳು ಮೂವಿಂಗ್ ಫಾರ್ಮ್ ಎರಡು ಟೈಪಲ್ಲಿ ನೋಡ್ತೇವೆ. ಸಮ್ ಆಫ್ ದೆಮ್ ಆರ್ ಪಾಲಿಪ್ಲಾಯ್ಡ್ಸ್, ದರ್ ಈಸ್ ಪಾಲಿಪ್ಸ್ ಫೌಂಡ್ ಅಟ್ಯಾಚ್ಡ್ ಟು ಸಬ್ಸ್ಟ್ರೇಟಮ್, ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಮೂವಿಂಗ್, ಸೊ ದೇ ಎಕ್ಸಿಬಿಟ್ ಮೂಮೆಂಟ್ ವಿತ್ ಇನ್ ದ ವಾಟರ್. ಹಾಗಿದ್ಬಿಟ್ಟು ದೇ ಫೌಂಡ್ ಲಿವಿಂಗ್. ಸೊ ಆದ್ದರಿಂದ ಅವುಗಳು ಎರಡು ಟೈಪಲ್ಲಿ ಇರ್ತದೆ. ಇಲ್ಲಿ some organisms in this group, they have got both polyp and medusoid form in the life cycle. ಲೈಫ್ ಸೈಕಲಲ್ಲಿ ಎರಡೂ ಫಾರ್ಮ್ ಇರ್ತದೆ. ಸಚ್ ಅ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪಾಲಿಮಾರ್ಫಿಕ್. ಮೆನಿ ಫಾರ್ಮ್ಸಲ್ಲಿ ಇರುತ್ತದೆ. ಮೆನಿ ಫಾರ್ಮ್ಸ್ ಅಂತಾರೆ ಮೋರ್ ದೆನ್ ಒನ್ ಫಾರ್ಮ್. ಸೊ ಹಿಯರ್ in a certain period of the life they are sedentary, they appear like polyps, but later in another period they become moving, so that polyps and medusoid forms present in an alternate manner. So here ಈ ರೀತಿ ಜನರೇಷನಲ್ಲಿ ಏನಾಗ್ತದೆ, ಒಂದು ಟೈಪಲ್ಲಿ ಒಂದೊಂದು ಫಾರ್ಮ್ ಇದ್ದಾಗ ರೀಪ್ರೊಡಕ್ಷನ್ ಹಾಗೆ ಆಗ್ತದೆ. So one particular form that reproduce asexually and another form reproduce sexually. That is, polyform reproduce asexually and produce medusoid form, and medusoid form reproduce sexually and produce polyform. So this is how they are present in an alternate manner. That is actually called alternation of generation type of generation type of reproduction. That is also called metagenesis. ಮೆಟಾಜೆನೆಸಿಸ್ ಎರಡು ಬೇರೆ ಬೇರೆ ಟೈಪಲ್ಲಿ ಜೆನೆಸಿಸ್ ಫಾರ್ಮೇಷನ್ ಆಗುವಂಥದ್ದು ಮೆಟಾಜೆನೆಸಿಸ್. ಸಮ್ ಆಫ್ ದೀಸ್ ವರ್ಡ್ಸ್ ಆರ್ ನಾಟ್ ಗಿವನ್ ಇನ್ ದಿ ನೋಟ್ಸ್, ಬಟ್ ಬೇಡ ಅನ್ನೋದಕ್ಕಲ್ಲ, ಗೊತ್ತಿರಲಿ ಅನ್ನೋದಕ್ಕೆ ಹೇಳಿದ್ದೀನಿ. ಬಟ್ ಇಫ್ ಎಟ್ ಆಲ್ ದಟ್ ಈಸ್ ನಾಟ್ ರೀಡೆಡ್ ಫಾರ್ ದಿ ಎಕ್ಸಾಮಿನೇಷನ್ ಅದನ್ನು ಬಿಡ್ಬೋದು. ಬಟ್ ವಿ ಶುಡ್ ನೋ ಸಮ್ ಆಫ್ ದಿ ಇಂಪಾರ್ಟೆಂಟ್ ಟರ್ಮ್ಸ್, ಅದಕ್ಕೋಸ್ಕರ ಹೇಳಿದ್ದು. ಆಲ್ಟರ್ನೇಷನ್ ಆಫ್ ಜನರೇಷನ್ ಟೈಪ್ ಆಫ್ ರೀಪ್ರೊಡಕ್ಷನ್ ವಿ ಸಿ, ಸೊ ದಟ್ ಈಸ್ ಕಾಲ್ಡ್ ಮೆಟಾಜೆನೆಸಿಸ್, ಸೊ ದಟ್ ದೇ ರೀಪ್ರೊಡ್ಯೂಸ್ ಇನ್ ಎ ಆಲ್ಟರ್ನೇಟ್ ಮ್ಯಾನರ್ ಇನ್ ದಟ್ ಲೈಫ್ ಸೈಕಲ್. ಹೀಗೆ ಇರ್ತದೆ ಸಚ್ ಎ ಟೈಪ್ ಆಫ್ ನೇಚರ್ ದಟ್ ವಿ ಸಿ.
Some of them are illy. Some of them are in the form of corals. So, massive exoskeleton is actually present on the outer part of the body. The massive exoskeleton is made up of calcium carbonate, CaCO3. Calcium carbonate massive exoskeleton ಅನ್ನು secrete ಮಾಡ್ತದೆ, thereby the body is well protected. Such a type of organisms are called corals. They forms into coral reefs. ನೀವು ಕೇಳಿದ್ರಾ coral reefs? ಸಮುದ್ರದಲ್ಲಿ ಹವಳದ ದಿಣ್ಣೆಗಳು ಅಂತ ಕನ್ನಡದಲ್ಲಿ ಕರೀತವೆ. ಆ ಹವಳದ ದಿಣ್ಣೆಗಳಲ್ಲಿ ಈ ಆರ್ಗ್ಯಾನಿಸಮ್ಸ್ ಇರ್ತದೆ. thereby they forms into reefs. reefs ಅಂದರೆ ದಿಣ್ಣೆ. ಸೊ coral reefs ಫಾರ್ಮ್ ಆಗ್ತದೆ. they are corals. So in the shallow water in the sea region we see coral reefs. ಇದರಲ್ಲಿ ನೋಡ್ತೇವೆ. So this is also nature of the organism what we see in this group. And next, ಇಲ್ಲಿ on the outer surface of the body, or in the they may be present over the sometimes they may ಏನಿದೆ on the outer surface of the body or tentacles, hollow tentacles ಇರ್ತದೆ. Tentacles are thin thread like structures present on the outer surface of the body. Over that we see cnidoblasts, or stinging cells. Cnidoblasts or stinging cells are actually present. So that these are the specialized cells present on the outer surface of the body. So especially on the outer part of the body over the tentacles, these modified cells are present. These modified stinging cells, sting ಅಂದರೆ ಸ್ಪೈನು, ಆ ಸ್ಪೈನ್ ಏನಿದೆ, ಸ್ಪೈನ್ ಇರ್ತದೆ, ಆ ಸ್ಪೈನನ್ನು ಸ್ಟಿಂಗ್ ಅಂತ ಕರಿತೇವೆ. ಆ ಸ್ಟಿಂಗ್ ಅದನ್ನು ನೈಡೋಬ್ಲಾಸ್ಟ್ ಅಂತ ಕೂಡ ಕರಿತೇವೆ. ಹೀಗೆ ಇದ್ದು ಅವುಗಳ ಪ್ರೊಟೆಕ್ಷನಿಗೆ ಹೆಲ್ಪ್ ಮಾಡ್ತವೆ. ದೇ ಪ್ಯೂರ್ಲಿ ಮೆಂಟ್ ಫಾರ್ ಡಿಫೆನ್ಸಿವ್ ಆ್ಯಂಡ್ ಅಫೆನ್ಸಿವ್ ಫಂಕ್ಷನ್. ಡಿಫೆನ್ಸಿವ್ ಆ್ಯಂಡ್ ಅಫೆನ್ಸಿವ್ ಫಂಕ್ಷನ್. ಸೊ ಸಮಟೈಮ್ಸ್ ಡಿಫೆನ್ಸ್ ಟು ಡಿಫೆಂಡ್ ದೆಮ್ against various other enemies. Such cells are very useful. By producing certain toxic substance, they can easily avoid such enemies. By producing such toxic substance in the water, the enemies will run away. ಸೊ ಹಾಗಿದ್ದಾಗ್ಬಿಟ್ಟು ಅವುಗಳು ಪ್ರೊಟೆಕ್ಟ್ ಮಾಡ್ಕೊಳ್ತವೆ. ಸಮಟೈಮ್ಸ್ ಫಾರ್ ಅಫೆನ್ಸಿವ್ ಫಂಕ್ಷನ್. ಅಫೆನ್ಸಿವ್ ಅಂದರೆ ಫುಡ್ ಕ್ಯಾಪ್ಚರಿಂಗ್. ಸೊ ವೆನ್ ಫುಡ್ ಈಸ್ ದೇರ್, when different type of other animal is there, it attacks over them and they feed them. So ಹಾಗಾಗಿಬಿಟ್ಟು such a modified type of cells actually present on the outer surface of the body called stinging cells. Stinging cells ಅಂತ ಕರಿತೇವೆ. ಹೀಗೆ there are the different types of modified cells present over the outer surface of the body. Next, in these organisms, digestion. So here the digestive system has mouth only, no anus. ಈಗ ನೋಡಿ, ಈಗ ಹೈಡ್ರಾ ಹೀಗೆ ಇದೆ, ಹೀಗೆ ಟೆಂಟಕಲ್ಸ್ ಬರ್ತದೆ. ಇಲ್ಲಿ ಮೌತ್ ಇದೆ, ಓನ್ಲಿ ಮೌತ್ ಈಸ್ ಪ್ರೆಸೆಂಟ್. ಸಪೋಸ್ ಇಫ್ ಯು ಟೇಕ್ ಎ ಸೆಕ್ಷನ್, ಹೀಗೆ ಕಾಣಿಸ್ತದೆ, ಇನ್ನರ್ ಎಲಿಮೆಂಟ್ರಿ ಕೆನಾಲ್. ದಟ್ ಈಸ್ ಎಲಿಮೆಂಟ್ರಿ ಕೆನಾಲ್ ಮೀನ್ಸ್ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂತ ಕರಿತೇವೆ. ದ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಈಸ್ ಇನ್ಕಂಪ್ಲೀಟ್ ವಿತ್ ಓನ್ಲಿ ಮೌತ್ ಬಟ್ ನೋ ಏನಸ್ ಎಟ್ ಆಲ್. Here they take food from this region. See here, the process of digestion is either intracellular or extracellular. Intracellular or extracellular. So after taking into the gastrovascular cavity, the food may be taken into the cell where digestion may occur, or within this that is a cavity, the digestive process may takes place.
This is how the process of digestion is either intracellular or extracellular. That is how the digestion that takes place. So, this is how we see the digestion. But here, these are water living organisms. Respiration, no respiratory system or respiratory structure specifically. Specific respiratory structure illa. The surface of the body is capable of absorbing dissolved oxygen present in the water. By diffusion method, they absorb oxygen. So, the concentration of oxygen is more in the water, that will be absorbed by the surface of the cell, thereby the respiration occurs. And a special type, that is specifically circulatory system, is also not well developed. Circulatory system illa. But the general body circulation that occurs through mesoglea. ಈಗಿನ್ನು ಬರೆದಿದ್ದೆ, ಮೀಸೋಗ್ಲಿಯಾ ಅಂದರೆ ಹೀಗೆ ಇರ್ತದೆ, ಮಧ್ಯಭಾಗದಲ್ಲಿ ಈ ಜಾಗದಲ್ಲಿ ಅಂತ. ಸೊ ಟು ದಿಸ್ ರೀಜನ್ ಮೀಸೋಗ್ಲಿಯಾ, the general body circulation that occurs, so that circulatory process is very primitive. Nervous system is also absent, ಅಥವಾ nerve cells may be scattered over the outer surface of the body. ಇಲ್ಲಿ ಹೊರಭಾಗದಲ್ಲಿ nerve cells ಇರಬಹುದು, that helps sensation. So, that is how nervous system is also poor. ಹೀಗೆ various important features that we see. Finally, reproduction ಗೆ ಬಂದರೆ, they reproduce both asexually and sexually. Asexually by budding, ಹೈಡ್ರಾ ಬಡ್ ಆಗ್ತದೆ, ನೀವು ನೋಡಿದ್ದೀರ ಹಿಂದಿನ ತರಗತಿಗಳಲ್ಲಿ, ಡಯಾಗ್ರಾಮ್ಸ್ ಅಲ್ಲೆಲ್ಲ ನೋಡಿ ಓದಿದ್ದೀರ. By budding, they may reproduce asexually. Sexually by gametes producing. Gametes that forms into larvae later develops into new young one. So, that indirect type of life cycle also we see in case of Cnidarians. Cnidariaದಲ್ಲಿ ಇಂಡೈರೆಕ್ಟ್ ಆಗಿ ಲೈಫ್ ಸೈಕಲ್ ನಡೀತದೆ. ಸೊ ವಿತ್ ಎ ಲಾರ್ವಲ್ ಸ್ಟೇಜ್. ಹೀಗೆ these are the important features what we see in case of Coelenterata or Cnidaria. So, by go through all these features, we can easily consider, suppose if we get a new organism, so when we analyze that, if all these features are there, we can consider that particular organism as Cnidarians. So, this is how, these are the important features what we see in this group. ಈ ಗ್ರೂಪ್ನಲ್ಲಿ ಹೀಗೆ ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್, ನೋಡ್ಕೋಬೇಕು. ಈಗ ನೋಡಿ ಮತ್ತೆ ಐ ವಿಲ್ ಬ್ರೀಫ್ಲಿ ಸಮರೈಸ್ ದ ಫೀಚರ್ಸ್. ಸಿ ನೈಡೇರಿಯನ್ಸ್ ಅಥವಾ ಸಿಲೆಂಟರೇಟಾ, phylum Coelenterata are the next group of organisms, which exhibits tissue grade of body organization for the first time. ಹಿಂದಿಂದು ಸೆಲ್ಯುಲಾರ್ ಗ್ರೇಡ್, ಇದು ಟಿಶ್ಯೂ ಗ್ರೇಡ್. ಟಿಶ್ಯೂ ಗ್ರೇಡ್ ಆಫ್ ಬಾಡಿ ಆರ್ಗನೈಸೇಷನ್ ದಟ್ ವಿ ಸಿ ಇನ್ ಕೇಸ್ ಆಫ್ Coelentrates. So, these are the first group of organisms where we see tissues in the evolutionary history. So, that is how tissue grade of body organization we see in these organisms. So, here all the organisms which belongs to this group are aquatic forms. Aquatic forms particularly almost all are marine except Hydra. Except Hydra, all are marine forms. Next, these are diploblastic radial body symmetric organisms. Diploblastic, body is externally covered by ectoderm and inner endoderm. Between the two regions there is a fluid jelly mass that is called a mesoglia is present, so that the body is diploblastic. And here these organisms are radial body symmetric. They exhibit radial body symmetry. Nodi, idu Hydra. Suppose if you cut these organisms in this plane, these two halves are equal. Suppose if you cut like this, these two halves are equal. That is how they exhibit a radial body symmetry. Radial body symmetry ena exhibit ಮಾಡ್ತದೆ. So, that is the type of symmetry what we see in this group of organisms. Next, body, if we come to the shape of the body, they may be cylindrical
see this is the cylindrical or spherical, ಹೀಗೆ ಸ್ಪೆರಿಕಲ್ ಟೈಪಲ್ಲಿ ಬರ್ಬೋದು. ದೇ ಮೇ ಬಿ ಅಂಬ್ರೆಲಾ ಲೈಕ್ ಅಥವಾ ಸಾಸರ್ ಲೈಕ್. ಜೆಲಿಫಿಶ್ ಈಸ್ ಅಂಬ್ರೆಲಾ ಲೈಕ್. ಸೊ ಅಥವಾ ಸ್ಪೆರಿಕಲ್, ಸಮ್ ಆಫ್ ದ ಕಾರ್ಲ್ಸ್ ಆರ್ ಸ್ಪೆರಿಕಲ್. ಸೊ ದಿಸ್ ಇಸ್ ಹೌ ವೇರಿಡ್ ಶೇಪ್ಸ್ ದಟ್ ವಿ ಸಿ. ಬೇರೆ ಬೇರೆ ಟೈಪಲ್ಲಿ ಬೇರೆ ಬೇರೆ ಶೇಪ್ಗಳಲ್ಲಿ ಆರ್ಗ್ಯಾನಿಸಮ್ಸನ್ನು ನೋಡ್ತೇವೆ. ಸೊ ದಟ್ ಈಸ್ ದ ನೇಚರ್ ಆಫ್ ದ ಬಾಡಿ. ನೆಕ್ಸ್ಟ್ ಒನ್, ಹಿಯರ್ ಇನ್ ದೀಸ್ ಆರ್ಗ್ಯಾನಿಸಮ್ಸ್, some of the organisms are sedentary, they found attached to substratum, they are actually called polyforms. But some of the moving forms are also there. Some of the other organisms, they exhibit movement, they are called medusoid form, medusae. In some organisms in the same group, polyp and medusoid forms present in the alternate form in the life cycle. One time they are polyps, in the next time they become medusa. Once again they become polyp, and once again medusae. This is how alternate type of life forms that we see, that is actually called polymorphic condition. The type of reproduction, that type of life cycle actually called alternation of generation type of life cycle. Alternation of generation type of life cycle. So such a type of reproduction involves asexual and sexual reproduction in an alternate manner, that is called metagenesis. That is how the features that we see. Next to, some of them are called corals. Corals anta kariteve. See here, some organisms, they secrete calcium carbonate substance on the outer surface for the protection purpose. Such organisms present in the sea water, they form reefs, they are called coral reefs. Coral reefs ಆಗ್ತವೆ ಸಮುದ್ರದಲ್ಲಿ ದಟ್ ಈಸ್ ಹವಳದ ದಿಣ್ಣೆಗಳಾಗಿ ಮಾರ್ಪಾಡು ಹೊಂದುತ್ತವೆ. ವೇರಿಯಸ್ ಡಿಫರೆಂಟ್ ಕಲರ್ಡ್ ಡಿಫರೆಂಟ್ ಟೈಪ್ಸ್ ಆಫ್ coral reefs, corals, they are present. Next to, on the outer surface of the body, on the outer surface of the body or on the tentacles, there may be hollow tentacles are also present around the mouth. Over that we see modified specialized cells, they are called nidoblast cells or stinging cells. Nidoblasts are the stinging cells, are the specialized type of cells present on the outer surface of the body. They meant for offensive and defensive function. They secrete, they are capable of secreting certain poisonous substance. At the time of defense, these cells secrete poisonous substance to the water to avoid enemies. And at the same time, for the food purpose, when it has to attack other organisms to capture them for the food, then also they produce some toxic substance over it. So this is how stinging cells or nidoblasts are actually present over the outer surface. That is why they are called cnidarians. Nidoblasts irodinda, these are called cnidarians. Next, here the process of digestion ige bandre, digestive system is incomplete. Only one opening is present, that is called mouth or hypostome. Only one opening is present, the other opening is absent, that is anus is absent. The only one opening, that is mouth, is for both ingestion and as well as egestion. ತಿನ್ನೋಕ್ಕೂ ಮತ್ತು ಹೊರಗೆ ಹಾಕೋಕ್ಕೂ ಅದೇ ಒಂದೇ ಜಾಗ. So that is the nature of alimentary canal we see, where the process of digestion is either intracellular or extracellular. Within the cell, the process of digestion may occur, or outside the cell, that is in the cylindron, that is cavity, gastrovascular cavity, the process of digestion may carried out. Next, the process of respiration, there is no specific respiratory structures, but they respire by diffusion method, by absorbing dissolved oxygen present in the water. Circulatory system is also not well developed. The general body circulation takes place through the fluid mass present in between the two body layers, that is called mesoglea. The general body circulation takes place in that region. And next, nervous system is poor. There may be network of nerves, nervous tissues, nerve cells may be present on the outer surface of the body. So they forms the network on the outer part that provides sensation.
And finally, reproduction ಗೆ ಬಂದರೆ they reproduce both asexually and sexually. Asexually by budding and various other methods. ಕೆಲವು ಇದರಲ್ಲಿ ಬೇರೆ ಬೇರೆ ಟೈಪಲ್ಲಿ ಎಸೆಕ್ಸುವಲ್ ಟೈಪಲ್ಲೂ ಕೂಡ ರೀಪ್ರೊಡಕ್ಷನ್ ಆಗ್ಬೋದು, ಮೇಜರ್ಲಿ ಬೈ ಬಡ್ಡಿಂಗ್. ಸೆಕೆಂಡ್ಲಿ, sexual reproduction by producing gametes. See here, within the same organisms, both male and female reproductive structures or parts are present. They produce the male and the female reproductive structure, that is gametes, separately. The fusion of these gametes resulting in the formation of zygote. Zygote develops as a larva. The larva later develops into new young ones. So that the type of development is called indirect. This is how varied important features that we see in case of Coelenterata. ಹೀಗೆ ಬೇಕಾದಷ್ಟು ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ತೀವಿ. ಸೊ ಇದು Coelenterataದ ಇಂಪಾರ್ಟೆಂಟ್ ಫೀಚರ್ಸ್. ಸೊ ನಾವು ಲೆಟ್ಸ್ ಗೋ ಥ್ರೂ ಡಿಫರೆಂಟ್ ಎಕ್ಸಾಂಪಲ್ಸ್, ಬೇರೆ ಬೇರೆ ಎಕ್ಸಾಂಪಲ್ಸನ್ನು ನೋಡ್ತಾ ಹೋಗೋಣ. ಈಗ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ನೋಡ್ತಾ ಹೋದರೆ, ಈಗಿನ್ನೂ ಹೇಳಿದೆ ಹೈಡ್ರಾ, ಮೋಸ್ಟ್ ಫೆಮಿಲಿಯರ್ example. Hydra belongs to this group. This is a freshwater form. ಅದಲ್ಲದೆ ಅರೇಲಿಯಾ, ಇದನ್ನು ಜೆಲ್ಲಿ ಫಿಶ್ ಅಂತ ಕರಿತೇವೆ, ಜೆಲ್ಲಿ ಫಿಶ್. ಆ್ಯಂಡ್ ಅದರ್ ದನ್ ದಟ್ ಒಬೇಲಿಯಾ ಅಂತ ಬರ್ತದೆ. ಆ್ಯಂಡ್ ಅದರ್ ದನ್ ದಟ್ ಫೈಸೇಲಿಯಾ ಇದನ್ನು ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಕೂಡ ಕರೀತಾರೆ. ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತಂದರೆ ಇಟ್ ಅಪಿಯರ್ಸ್ ಲೈಕ್ ದ ಆರ್ಗ್ಯಾನಿಸಮ್ ಅಪಿಯರ್ಸ್ ಲೈಕ್ ಎ ಕ್ಯಾಪ್ ಆಫ್ ಪೋರ್ಚುಗೀಸ್ ಸೋಲ್ಜರ್ ಟೈಪು ಕ್ಯಾಪ್ ಟೈಪಲ್ಲಿ ಕಾಣಿಸ್ತದೆ ಆರ್ಗ್ಯಾನಿಸಮು. ಅದರಿಂದ ಇದನ್ನು ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಕರಿತೀವಿ. ಸೊ ಅದಲ್ಲದೆ ಕಾರಲ್ಸಲ್ಲಿ ಫಂಜಿಯಾ ಬರ್ತದೆ, ಫೇವಿಯಾ, ಮ್ಯಾಂಡ್ರಿನಾ, ಮ್ಯಾಡ್ರೆಪೋರಾ, ಹೀಗೆ varieties of examples are there. So many examples are there. So these are the few examples. You have to be very careful about the examples also. ಸೊ ನೋಡ್ಕೋಬೇಕು. ಸೊ ಹೀಗೆ Coelenterataದಲ್ಲಿ ಬರುವಂಥ ಆರ್ಗ್ಯಾನಿಸಮ್ಸ್ಗಳು ಹೀಗೆ ಇವೆ. ಇವುಗಳನ್ನ ಕನ್ನಡದಲ್ಲಿ ಕುಟುಕು ಕಣವಂತಗಳು ಅಂತ ಕರಿತೀವಿ. ಕುಟುಕು ಅಂತಂದರೆ ಕುಟುಕಬೇಕಾದ್ರೆ ಅಲ್ಲಿ ಸ್ಪೈನ್ ಇರಬೇಕು, ಒಂದು ಸ್ಪೈನ್ ಇರಬೇಕು. ಸ್ಪೈನ್ ಅಂದರೆ ಮುಳ್ಳು, ಆ ಮುಳ್ಳಿದ್ದು ಕುಟುಕ್ತದೆ ಅಂದರೆ ಕುಟುಕು ಕಣವಂತಗಳು ಕನ್ನಡದಲ್ಲಿ. ಸೊ ಹೀಗೆ ಇರ್ತವೆ. ಸೊ ದಿಸ್ ಈಸ್ ಅಬೌಟ್ ದಿ ಓವರಾಲ್ ಫೀಚರ್ಸ್ ಆಫ್ ದಿ ಫೈಲಮ್ Coelenterata. ಇದೆಲ್ಲ ಫೀಚರ್ಸನ್ನು ನೋಡ್ಕೋಬೇಕು. ನೋಟ್ಸಲ್ಲಿ ಎವ್ರಿಥಿಂಗ್ ಈಸ್ ಆ್ಯಕ್ಚುಲಿ ಗಿವನ್. ಅದನ್ನು ಫಾಲೋ ಮಾಡಿ. ಆ್ಯಂಡ್ ಯು ಹ್ಯಾವ್ ಟು ರೆಫರ್ ದ ಟೆಕ್ಸ್ಟ್ ಬುಕ್ ಆಲ್ಸೋ. ಇಫ್ ಯು ಫೈಂಡ್ ಎನಿ ಪ್ರಾಬ್ಲಮ್ ಲೇಟರ್ ಇದನ್ನು ಡಿಸ್ಕಸ್ ಮಾಡೋಣ. ಈಗ ನೆಕ್ಸ್ಟು ಇದಾದ ಮೇಲೆ ಒನ್ ಮೋರ್ ಫೈಲಮ್ ಈಸ್ ದರ್. ಸೊ ದಟ್ ಈಸ್ ರೀಸೆಂಟ್ಲಿ ಸೆಪರೇಟೆಡ್ ಫ್ರಮ್ ದಿಸ್ Coelenterates. Coelenterates-ಇಂದ ರೀಸೆಂಟಾಗಿ ಸಪ್ರೇಟ್ ಮಾಡಿದ್ದಾರೆ ಬಿಕಾಸ್ ಆಫ್ ಸರ್ಟನ್ ವೇರಿಡ್ ಫೀಚರ್ಸ್. ಸೊ ದಟ್ ಈಸ್ ಫೈಲಮ್ Ctenophora. ಫೈಲಮ್ Ctenophora ನೋಡ್ತೇವೆ. ಈ ಫೈಲಮ್ Ctenophora ಈಸ್ ಆ್ಯಕ್ಚುಲಿ ರೀಸೆಂಟ್ಲಿ ಸೆಪರೇಟೆಡ್ ಫ್ರಮ್ Coelenterates, ಬಟ್ ಆಲ್ಮೋಸ್ಟ್ ಆಲ್ ಫೀಚರ್ಸ್ ಆರ್ ಸೇಮ್, ಸಿಮಿಲರ್ ಟು ದಟ್ ಆಫ್ Coelenterates only. But along with this, extra other features, varied features also observed, so that this is slightly separated from Coelenterates. Now, ಈಗ ಇದಕ್ಕೆ ನೋಡ್ತಾ ಹೋದರೆ Ctenophores here all are marine
ಮೆರೈನ್ ಫಾರ್ಮ್ಸ್ ಓನ್ಲಿ, ಆಲ್ ಆರ್ ಮೆರೈನ್ ಫಾರ್ಮ್ಸ್ ಓನ್ಲಿ. ಇವುಗಳಲ್ಲಿ ನೋ ರೆಪ್ರೆಸೆಂಟೇಟಿವ್ ಇನ್ ಫ್ರೆಶ್ ವಾಟರ್, ಸಿಹಿ ನೀರಿನಲ್ಲಿ ಬದುಕುವಂಥ ಯಾವುದೇ ಪ್ರಾಣಿಗಳಿಲ್ಲ, ಎಲ್ಲವೂ ಸಮುದ್ರದ ನೀರಿನಲ್ಲೇ ಬದುಕ್ತವೆ. ಆದ್ದರಿಂದ ಸೊ ದೀಸ್ ಆರ್ ಮೆರೈನ್ ಫಾರ್ಮ್ಸ್. ಸೊ ದೀಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಫಾರ್ಮ್ಸ್. Second one, these exhibits tissue grade of body organization with a diploblastic body layer with a radial symmetry, radial body symmetry ಏನೇ ಎಕ್ಸಿಬಿಟ್ ಮಾಡ್ತದೆ. ಸೊ ಸಿಮಿಲರ್ ಟು ದಟ್ ಆಫ್ ಸಿಲೆಂಟ್ರೇಟ್ಸ್ ಓನ್ಲಿ. ಇದೆಲ್ಲ ಸಿಲೆಂಟ್ರೇಟ್ ಅದರಲ್ಲಿ ಕಾಣುವಂಥ ಫೀಚರ್ಸ್ ಇಲ್ಲೂ ಕಾಣುತ್ತೆ, ಬಟ್ ಎಕ್ಸ್ಟ್ರಾ ಫೀಚರ್ಸ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಬಟ್ ಹಿಯರ್ ಸೊ ದಿಸ್ ಈಸ್ ದ ನೇಚರ್ ಆಫ್ ದಿ ಆರ್ಗ್ಯಾನಿಸಮ್ಸ್ ವಿಚ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್. ನೆಕ್ಸ್ಟ್ ಒನ್, ಹಿಯರ್ ದ ಬಾಡಿ is either circular, just like a saucer, umbrella like ಹಾಗೆ ಇರ್ಬೋದು, or ribbon like. ribbon like ಇರ್ಬೋದು, saucer like ಇರ್ಬೋದು. jelly moss in the form of jelly moss. ಅವು ರಿಬ್ಬನ್ ಟೈಪಲ್ಲಿ ಇದ್ದರೂ ಅಷ್ಟೇ, ಸರ್ಕ್ಯುಲರ್ ಸಾಸರ್ ಟೈಪಲ್ಲಿ ಇದ್ದರೂ ಕೂಡ ಜೆಲಿ ಮಾಸಲ್ಲಿ ಇರ್ತವೆ. ದ ಬಾಡಿ ಈಸ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಫೌಂಡ್ ಲಿವಿಂಗ್ ಇನ್ ಸಿ ವಾಟರ್. ಸಿ ವಾಟ್ರಲ್ಲಿ ಬದುಕುವಂಥ ಟ್ರಾನ್ಸ್ಪರೆಂಟ್ ಆಗಿರುವಂಥ ಸಾಸರ್ ಲೈಕ್ ಅಥವಾ ರಿಬನ್ ಲೈಕ್ ಬಾಡಿಯನ್ನು ಹೊಂದಿ ದೆ ಫೌಂಡ್ ಲಿವಿಂಗ್ ಇನ್ ಮೆರೈನ್ ವಾಟ್ರಲ್ಲಿ ಲೀವ್ ಮಾಡ್ತವೆ. ಸೊ ದಿಸ್ ಇಸ್ ದ ನೇಚರ್, ದಿಸ್ ಇಸ್ ದ ಶೇಪ್ ವಾಟ್ ವಿ ಸಿ ಇನ್ ದೀಸ್ ಆರ್ಗ್ಯಾನಿಸಮ್ಸ್. ಈ ಆರ್ಗ್ಯಾನಿಸಮ್ಸಲ್ಲಿ ಈ ಟೈಪಲ್ಲಿ ನೋಡ್ತವೆ. ನೆಕ್ಸ್ಟು ಹಿಯರ್ ಸಿ ದಿಸ್ ಮೇ ಬಿ ದಿ ಶೇಪ್ ಆಫ್ ದ ಆರ್ಗ್ಯಾನಿಸಮ್. On the surface of the organisms there are 8 rows of comb plates. Comb plates are present. See ಇಲ್ಲಿ ನೋಡಿ, ಹೀಗೆ 1 2 3 4 5 6 7 8 ಹೀಗೆ 8 rows of comb plates present over the surface. They are radiating from the central region to the peripheral part of the body. ಹೀಗೆ ಕೂಂಬ್ ಪ್ಲೇಟ್ಸ್ ಎಕ್ಸ್ಟೆಂಡ್ ಆಗಿರ್ತದೆ. ದೀಸ್ ಕೂಂಬ್ ಪ್ಲೇಟ್ಸ್ ಮೆಂಟ್ ಫಾರ್ ಲೋಕೋಮೋಷನ್ಗೆ ಹೆಲ್ಪ್ ಮಾಡ್ತದೆ. ದೆ ಮೂವ್ಸ್ ಇನ್ ವಾಟರ್ ಥ್ರೂ ದೀಸ್ ಕೂಂಬ್ ಪ್ಲೇಟ್ಸ್. ಹೀಗೆ ಬೆರ್ಲ್ ಟೈಪ್ ಹೀಗೆ ಆಕ್ಷನ್ ಆಗ್ತಾ ಇರ್ತದೆ ಕೂಂಪ್ಲೇಟ್ಸು. ಆ ಕೂಂಪ್ಲೇಟ್ಸು ಬೆರ್ಲ್ ಟೈಪ್ನ ಹೇಗೆ ಆ್ಯಕ್ಷನ್ ಮಾಡ್ತೀವಿ ಹಾಗೆ ಮೂವ್ ಆಗೋದ್ರಿಂದ ದಟ್ ಹೆಲ್ಪ್ಸ್ ಇನ್ ಸ್ವಿಮ್ಮಿಂಗ್ ಇನ್ ದ ವಾಟರಲ್ಲಿ ಸ್ವಿಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಹೀಗೆ ಇದ್ಬಿಟ್ಟು 8 rows ಆಫ್ ಕೂಂಬ್ ಪ್ಲೇಟ್ಸ್ ವಿ ಸಿ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ನೋಡ್ತಾ ಹೋದರೆ, ಇನ್ ದೀಸ್ ಆರ್ಗ್ಯಾನಿಸಮ್ಸ್ ಏನು specific ಆಗಿ one type of important feature that we see, that is some forms exhibits bioluminescence. Bioluminescence ಅನ್ನು ಎಕ್ಸಿಬಿಟ್ ಮಾಡ್ತದೆ. What do you mean by bioluminescence ಅಂತಂದರೆ, bioluminescence is nothing but the emission of light. They emit light. The body is capable of emit light. ಅವುಗಳಲ್ಲಿ ಬಾಡಿ ಸೆಲ್ಸ್ ಏನಿದೆ, ದೇ ಆರ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಕೋಲ್ಡ್ ಲೈಟ್. ಕೋಲ್ಡ್ ಇರೋದು, ಈಗ ಲೈಟ್ ಅಂದ್ಕೊಂಡೆ ಹೀಟ್ ಪ್ರೊಡ್ಯೂಸ್ ಆಗ್ತದೆ, ಆದರೆ ಅವುಗಳಲ್ಲಿ ಹೀಟ್ ಪ್ರೊಡ್ಯೂಸ್ ಆಗದೆ ಇರೋವಂಥ ಲೈಟು ಬಾಡಿಯ ಸರ್ಫೇಸಲ್ಲಿ ಪ್ರೊಡ್ಯೂಸ್ ಆಗ್ತದೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸಮ್ ಇಂಪಾರ್ಟೆಂಟ್ ಟೈಪ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್ ಇರೋದ್ರಿಂದ ದೆ ಪ್ರೊಡ್ಯೂಸ್ ದೆ ಎಮಿಟ್ಸ್ ಲೈಟ್. Thereby
bioluminescence is exhibited. Bioluminescence ಅನ್ನೇ ಎಕ್ಸಿಬಿಟ್ ಮಾಡ್ತವೆ. And here only one opening is present in the body. The digestion, the ingestion that is intake of food that occurs through the same opening. ಸೊ ಹಾಗಿದ್ಬಿಟ್ಟು ಇದಾಗ್ತದೆ. ದ ಡೈಜೆಸ್ಟಿವ್ ಪ್ರೊಸೆಸ್ ಇಸ್ ಐದರ್ ಇಂಟ್ರಾಸೆಲ್ಲರ್ ಆರ್ ಎಕ್ಸ್ಟ್ರಾಸೆಲ್ಲರ್, ಜಸ್ಟ್ ಲೈಕ್ ಸಿಲೆಂಟ್ರೇಟ್ಸ್. ಸಿಲೆಂಟ್ರೇಟ್ಸಲ್ಲಿ ಹೇಳಿದಾಗೆ ಇಲ್ಲಿ ಇಂಟ್ರಾಸೆಲ್ಲರ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾಸೆಲ್ಲರ್ ಡೈಜೆಷನ್ ಆಗ್ತದೆ. ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ಗೆ ವ್ಯತ್ಯಾಸ ಗೊತ್ತಾಗ್ಬೋದು ಅಂತ ಮಾಡ್ಕೊಂಡಿದ್ದೀನಿ. ಇಂಟ್ರಾ ಮೀನ್ಸ್ ವಿತಿನ್ ದ ಸೆಲ್, ಎಕ್ಸ್ಟ್ರಾ ಮೀನ್ಸ್ ಔಟ್ಸೈಡ್ ದ ಸೆಲ್. ಈಗ ನೋಡಿ, ಇದು ಅಲಿಮೆಂಟ್ರಿ ಕೆನಾಲ್ ಹೀಗೆ ಇದೆ. ಇಲ್ಲಿಗೆ ಫುಡ್ ಬಂದ ಮೇಲೆ ಸೆಲ್ಸಿನ ಒಳಗೆ ಇವು ಫುಡ್ ಹೋಗ್ಬೋದು. where the digestion that takes place, that is called intracellular digestion. Or sometimes the food may remain here only by secreting certain digestive juice over it. The process of digestion may be carried out. Thereby digestion occurs outside the cell, that is called extracellular. Extracellular digestion ಆಗ್ಬೋದು. ಹೀಗೆ the process of digestion occurs. But other features are similar. So same as that of coelentrates, respiration by diffusion, circulatory system is not well developed, and diploblastic adana mesogliaದಲ್ಲಿ ಜನರಲ್ ಬಾಡಿ ಸರ್ಕ್ಯುಲೇಷನ್ ಟೇಕ್ಸ್ ಪ್ಲೇಸ್. ದೇರ್ ಮೇ ಬಿ ನರ್ವ್ ಸೆಲ್ಸ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಬಾಡಿ ಹಾಗೆ ಇರ್ತದೆ. ಸೊ ಹೀಗೆ ಬೇರೆ ಬೇರೆ ಫೀಚರ್ಸನ್ನು ನೋಡ್ತೇವೆ. ಸೊ ಹಾಗಿದ್ದು ದೀಸ್ ಆರ್ಗ್ಯಾನಿಸಮ್ಸ್ ಫೌಂಡ್ ಲಿವಿಂಗ್ ಇನ್ ಮೆರೈನ್ ವಾಟರ್, ದಟ್ ಈಸ್ ಇನ್ ದ ಸೀ ವಾಟರ್. ಹಿಯರ್ in these organisms, so majorly we see sexual reproduction. ಮೇಜರ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನನ್ನೇ ನೋಡ್ತೀವಿ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ದ ಮೇಜರ್ ಟೈಪ್ ಆಫ್ ರಿಪ್ರೊಡಕ್ಷನ್ ಓನ್ಲಿ ವಿ ಸಿ. ಆದರೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ವೆರಿ ರೇರ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲ. ಅದಕ್ಕೋಸ್ಕರ ದಟ್ ಈಸ್ ಹೌ ಬಿಕಾಸ್ ಆಫ್ ದೀಸ್ ಫೀಚರ್ಸ್ ದೇ ಆರ್ ಸೆಪರೇಟೆಡ್. ಯಾವುದ್ಯಾವುದು ಅಂದರೆ ಕೂಂಬ್ಲೇಟ್ಸ್, ಪ್ರೆಸೆನ್ಸ್ ಆಫ್ ಕೂಂಬ್ಲೇಟ್ಸ್, they exhibit bioluminescence light, and they reproduce sexually only. ಹೀಗೆ ಇರೋದ್ರಿಂದ these are the specific features we see in some group of animals. They are actually categorized under Ctenophora. ಹೀಗೆ ಇದ್ಬಿಟ್ಟು, so these are the important features what we see here. ಇಲ್ಲಿ example Pleurobrachia. ಪ್ಲೂರೋಬ್ರಾಕಿಯಾ ಬರ್ತದೆ. ಟೀನೋಪ್ಲಾನಾ, ಟೀನೋಫೋರಾ ಎರಡು ಒಂದೇ ಹೇಳ್ತಾರೆ. ಟೀನೋಫೋರಾ, ಟೀನೋಪ್ಲಾನಾ ಎರಡು ಒಂದೇ ಹೇಳ್ತಾರೆ. ವಾಟ್ ಎವರ್ ಇಟ್ ಮೇ ಬಿ. ಸೊ ಹಾಗಿದ್ದಾಗ ಟೀನೋಪ್ಲಾನಾ ಆರ್ ಟೀನೋಫೋರಾ ಅಥವಾ ಪ್ಲೂರೋಬ್ರಾಂಕಿಯಾ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ದಿ ಕಮಿಂಗ್ ಅಂಡರ್ ದಿಸ್ ಗ್ರೂಪ್. ಹೀಗೆ we see varied important features. By go through all these features, we can easily consider the organisms. Organism is nothing but ಟೀನೋಫೋರಾ ಅಂತ ಹೇಳಿಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಈಗ ನೋಡಿ, ಫೈಲಮ್ ಟೀನೋಫೋರಾ. ಸೊ ದಿಸ್ ಇಸ್ another group of organism that is also present along with the coelenterate. coelenterate ಜೊತೆಗೆ ಇದೆ. Recently Ctenophora is separated from coelenterata because some important features, varied features. So adrinda hige ide. So all these are marine forms. The organisms belongs to this group or marine forms. So particularly they are living in sea water. Sea water alli baduktave. Adrinda these are marine forms. These organisms also exhibit a tissue grade of body organization. Tissue grade of body organization only we see, and a diploblastic body nature also we see here with a radial body symmetry. Radial body symmetry ಏನು ಹೊಂದಿದೆ? The body is, because either it is cylindrical ಅಥವಾ spherical ಅಥವಾ saucer, circular, ribbon like ಎಲ್ಲ ಇರೋದ್ರಿಂದ, so they exhibit radial body symmetry. ಹೀಗೆ ಇದ್ದು ಬಾಡಿ ಶೇಪಲ್ಲಿ ಸರ್ಕ್ಯುಲರ್ ಅಂಬ್ರೆಲಾ ಲೈಕ್ ಇದ್ದುಬಿಟ್ಟು ಇದಾಗಿರ್ತದೆ, ಅಥವಾ ರಿಬ್ಬನ್ ಟೈಪು ಒಂದೇ ಜಾಗದಿಂದ ಹೀಗೆ ಇದಾಗಿರ್ತದೆ. ನಂಬರ್ ಆಫ್ ಥಿನ್ ಥ್ರೆಡ್ ಲೈಕ್ ರಿಬ್ಬನ್ ಲೈಕ್ ಸ್ಟ್ರಕ್ಚರ್ಸ್ ದೇ ಎಕ್ಸ್ಟೆಂಡೆಡ್ ಸೊ ದಟ್ ದ ಬಾಡಿ ಮೇ ಬಿ ರಿಬ್ಬನ್ ಲೈಕ್ ಹೀಗಿದ್ದು ಇದಾಗಿರ್ತದೆ. ಸೊ ದಿಸ್ ಈಸ್ ದ ನೇಚರ್ ಆಫ್ ದ ಬಾಡಿ ವಾಟ್ ವಿ ಸೇ ಇನ್ ದಿಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಆ್ಯಂಡ್ ಲೇಟರ್
ಸೊ ಅದೇ ಇದರಲ್ಲಿ ನೋಡಿದರೆ ದೇ ಆರ್ ಟ್ರಾನ್ಸ್ಪರೆಂಟ್. ದ ಬಾಡಿ is so transparent, you won't recognize, you won't identify in the sea water. sea ವಾಟರಲ್ಲಿ ಇದ್ದರೂ ಕೂಡ ಒಳ್ಳೆ ಕವರ್, ಪ್ಲಾಸ್ಟಿಕ್ ಕವರ್ ತೇಲ್ದ ಹಾಗೆ ತೇಲ್ತಾ ಇರ್ತವೆ. ಸೊ ದೇ ಆರ್ ಡ್ರಿಫ್ಟಿಂಗ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಓವರ್ ದ ಸೀ ಸರ್ಫೇಸ್. ಡ್ರಿಫ್ಟ್ ಆಗ್ತಾ ಇರ್ತವೆ ಟೈಡ್ಸಲ್ಲಿ. ಆ ಡ್ರಿಫ್ಟ್ ಆಗ್ತಾ ಇರೋದ್ರಿಂದ ಇಟ್ ಈಸ್ ವೆರಿ ಇಂಪಾಸಿಬಲ್ ಟು ನೋಟಿಸ್. ಸೊ ಹೀಗೆದ್ಬಿಟ್ಟು ದಟ್ ಈಸ್ ದ ನೇಚರ್ ಆಫ್ ದಿ ಶೇಪ್ ಆಫ್ ದ ಬಾಡಿ ವಾಟ್ ವಿ ಕ್ಯಾನ್ ಸಿ. Next important feature of this phylum is presence of comb plates. There are 8 rows of comb plates. They are radiatingly arranged from the center part of the body to the edges, to the peripheral regions. So here these comb plates bears specific structures which meant for locomotion. ಲೋಕೋಮೋಷನಿಗೆ ಹೆಲ್ಪ್ ಮಾಡ್ತದೆ. ದ ಕೂಮ್ ಪ್ಲೇಟ್ಸ್ ಆರ್ ಆ್ಯಕ್ಚುಲಿ ದೇರ್. ದ ಕೂಮ್ ಪ್ಲೇಟ್ಸ್ ಬ್ರಿಂಗ್ಸ್ ಅಬೌಟ್ ದ ಮೂಮೆಂಟ್ ಸೊ ದ್ಯಾಟ್ ದ ಕೂಮ್ ಪ್ಲೇಟ್ಸ್ ಆರ್ ಆ್ಯಕ್ಚುಲಿ ಪ್ರೆಸೆಂಟ್. ನೆಕ್ಸ್ಟ್ ಹಿಯರ್ ಇನ್ ದೀಸ್ ಆರ್ಗ್ಯಾನಿಸಮ್ಸ್ ವಿ ಸಿ ಬಯೋಲುಮಿನಿಸೆನ್ಸ್. Bioluminescence is nothing but emission of light. So during night time, suppose if you go to seashore, sometimes you may see blinking lights in the water. ಅಲ್ಲಲ್ಲಿ ಹೀಗೆ ಬ್ಲಿಂಕ್ ಆಗುವಂಥದ್ದು. ಕೆಲವು ಫಿಶಸ್ಸು ಕೂಡ ಬಯೋಲುಮಿನೆಸೆಂಟ್ ಪ್ರಾಪರ್ಟಿಯನ್ನು ಹೊಂದಿರ್ತವೆ. ಆದರೆ ಇವುಗಳು ಇರೋದ್ರಿಂದ ಇವುಗಳಲ್ಲೂ ಕೂಡ ಬ್ಲಿಂಕಿಂಗ್ ನೇಚರ್ ಕಾಣಿಸ್ತದೆ, ಲೈಟ್ ಎಮಿಟ್ ಆಗುವಂಥದ್ದು ವಿತಿನ್ ದ ವಾಟರ್ ಡ್ಯೂರಿಂಗ್ ನೈಟ್ ಟೈಮ್ ವಿ ಕ್ಯಾನ್ ಸಿ ನಿಯರ್ ದಿ ಸೀಶೋರ್ಸ್. ಸೊ ಆದ್ದರಿಂದ so that is bioluminescence property is also very very important in this group. Next, ingestion occurs through same opening. The process of digestion may be intracellular or extracellular. So hagidbitu even ejection also takes place in the from the same region. Next, with respect to respiration, not well developed, only by respiration, that is diffusion method. The process of respiration occurs. Circulation is also not well developed. Circulatory system is not there, but a general body circulation takes place through mesoglea. Mesoglea region alli general body circulation naditade. So hage idanna nodteve. And finally, if we come to reproduction, here the majority of them are, that is majorly sexual reproduction is the only way of reproduction that we see. So hige sexual reproduction ide with an indirect type of development. Indirect means a larval stage is also there during the developmental stage, so that this type of development is called indirect. So this is how we can see various important features of this phylum. ಈ ಟೀನೋಫೋರಾ ಫೈಲಮಿನ ಇಂಪಾರ್ಟೆಂಟ್ ಫೀಚರ್ಸನ್ನು ಇಷ್ಟನ್ನು ನೋಡ್ತೇವೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫೀಚರ್ಸ್. ಎಲ್ಲಿ ಬೇಕಾದ್ರೂ ಕ್ವಶನ್ಸ್ ಬರ್ಬೋದು. ದ ಲಿಸ್ಟ್ ಆಫ್ ದಿ ಫೀಚರ್ಸ್ ಆಫ್ ಟೀನೋಫೋರಾ ಅಂತ ಕೇಳಿದರೆ ಎಲ್ಲ ಫೀಚರ್ಸು ಕೇಳ್ಬೋದು 5 ಮಾರ್ಕ್ಸಿಗೆ. ಅಥವಾ ಬಯೋಲುಮಿನೆಸೆಂಟ್ ಪ್ರಾಪರ್ಟಿನ ಕೇಳ್ಬೋದು. ಕೂಂಪ್ಲೇಟ್ಸಿನ ಫಂಕ್ಷನ್ನು, ಕೂಂಪ್ಲೇಟ್ಸ್ ಯಾವ ಇದರಲ್ಲಿ ಬರ್ತದೆ ಅಂತ ಕೇಳ್ಬೋದು. ಬೇರೆ ಟೈಪಲ್ಲಿ ಯಾವ ಟೈಪ್ ಕ್ವಶನ್ ಬಂದರೂ ಅಬೌಟ್ ಎನಿ ಆಫ್ ದೀಸ್ ಪಾಯಿಂಟ್ಸ್ ಸೊ ನೀವು ಬರಿಬೇಕಾಗ್ತದೆ. ಸೊ ದಿಸ್ ಈಸ್ ದ ಓವರಾಲ್ ಫೀಚರ್ ಆಫ್ ದಿ ಫೈಲಮ್ ಟೀನೋಫೋರಾ. ಟೀನೋಫೋರಾದ ಫೈಲಮ್ ಫೀಚರ್ಸ್. ನೌ ಆಫ್ಟರ್ ದಿಸ್, ಇದಾದ ಮೇಲೆ another phylum that we have to discuss is phylum Platyhelminthes. Phylum Platyhelminthes. ಕನ್ನಡದಲ್ಲಿ ಚಪ್ಪಟೆ ಹುಳುಗಳು ಅಂತ ಕರೀತೀವಿ. ಕಾಮನ್ಲಿ ಕಾಲ್ಡ್ ಫ್ಲಾಟ್ ವರ್ಮ್ಸ್. ಫ್ಲಾಟ್ ವರ್ಮ್ಸ್ ಹೀಗೆ ನೋಡ್ತೀವಿ. ಈಗ ದೀಸ್ ಆರ್ ದ ಸ್ಲೈಟ್ಲಿ ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸ್ ವೆನ್ ಕಂಪೇರ್ಡ್ ಟು ಸಿಲೆಂಟ್ರೇಟಾ, ಟೀನೋಫೋರಾ. ಸಿಲೆಂಟ್ರೇಟಾ ಮತ್ತು ಟೀನೋಫೋರಾಕ್ಕೆ ಕಂಪೇರ್ ಮಾಡಿದರೆ ಪ್ಲಾಟಿಹೆಲ್ಮಿಂಥಿಸ್ ಆರ್ ಅಡ್ವಾನ್ಸ್ಡ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಬೈ ಹ್ಯಾವಿಂಗ್ ವೇರಿಡ್ ಇಂಪ್ರೂವ್ಡ್ ಫೀಚರ್ಸ್. ಬೇರೆ ಬೇರೆ ಇಂಪ್ರೂವ್ಡ್ ಫೀಚರ್ಸನ್ನು ಹೊಂದಿದ್ದು ಇವುಗಳು ಅಡ್ವಾನ್ಸ್ಡ್ ಫೈಲಮ್ ಆಗಿದೆ. How they are advanced ಅಂತಂದರೆ, if you go through the different characters, features, we can easily understand how they are advanced over the previous two ಅಥವಾ previous any other phylums. ಹಿಂದಿನ ಯಾವುದೇ ಫೈಲಮ್ಗಳಿಗಿಂತ ಇದು ಹೇಗೆ ಅಡ್ವಾನ್ಸ್ ಆಗಿದೆ ಅಂತ we can easily identify, we can easily understand.
ಈಗ ನೋಡ್ತಾ ಹೋಗೋಣ. ಈಗ ಪ್ಲಾಟಿಹೆಲ್ಮಿಂಥಿಸ್ ಆರ್ ಫ್ಲಾಟ್ ವರ್ಮ್ಸ್. ದ ಬಾಡಿ ಈಸ್ ಥಿನ್, ಫ್ಲಾಟ್, ಡಾರ್ಸಿವೆಂಟ್ರಲಿ ಕಂಪ್ರೆಸ್ಡ್. ದಟ್ ಈಸ್ ವೈ ದೀಸ್ ಆರ್ ಕಾಲ್ಡ್ ಫ್ಲಾಟ್ ವರ್ಮ್ಸ್. ಈಗ ನೋಡ್ತಾ ಹೋಗೋಣ. ಇಲ್ಲಿ ಪ್ಲಾಟಿಹೆಲ್ಮಿಂಥಿಸ್ ದೇ ಫೌಂಡ್ ಲಿವಿಂಗ್ ಇನ್ ವಾಟರ್, ಅಕ್ವಾಟಿಕ್ ಫಾರ್ಮ್ಸ್, ಬೋತ್ ಮೆರೈನ್ ಆ್ಯಂಡ್ ಫ್ರೆಶ್ ವಾಟರ್ ಫಾರ್ಮಲ್ಲಿ ಬೇರೆ ಬೇರೆ ಇದು ಇದೆ. ಆ್ಯಂಡ್ ದೇ ಫೌಂಡ್ ಲಿವಿಂಗ್ ಇನ್ ದಟ್ ಈಸ್ ಫ್ರೆಶ್ ಆ್ಯಂಡ್ ಮೆರೈನ್ ವಾಟರ್, ಸಿ ವಾಟರ್ಲಿ ಮತ್ತು ಫ್ರೆಶ್ ವಾಟರ್ಲಿ ಎರಡೂ ಕಡೆ ಬದುಕ್ತವೆ. ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್. ಕೆಲವು ಪ್ಯಾರಾಸೈಟ್ಸ್ ಆಗಿದೆ, ಪರತಂತ್ರ ಜೀವಿಗಳು ಬೇರೆ ಆರ್ಗ್ಯಾನಿಸಮಿನ ಒಳಗೆ ಇದ್ದು ತಮ್ಮ ಜೀವನವನ್ನು ನಡೆಸ್ತವೆ. ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್. ಹೀಗೆ ಇದ್ಬಿಟ್ಟು ಎಂಡೋ ಪ್ಯಾರಾಸೈಟ್ಸ್ ಆಗಿ ಲೀವ್ ಮಾಡ್ತವೆ. ಸೊ ದಿಸ್ ಈಸ್ ಹೌ ವಿ ಸಿ ದ ನೇಚರ್ ಆಫ್ ದ ಆರ್ಗ್ಯಾನಿಸಮ್ಸ್ ವಿಚ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್. ಸೊ ಸೆಕೆಂಡ್ಲಿ, ಎರಡನೇ ಇದಕ್ಕೆ ಬಂದರೆ ದ ಬಾಡಿ ಹೇಗಿದೆ ಅಂದರೆ ಥಿನ್, thin, flat, dorsoventrally compressed. Dorsiventrally compressed. ಹೀಗೆ ಚಪ್ಪಟಿಯಾಗಿದೆ. ಡಾರ್ಸಿವೆಂಟ್ರಲಿ ಕಂಪ್ರೆಸ್ಡ್ ಬಾಡಿ ನೇಚರ್ ಹೀಗೆ ಇದೆ. ಹೀಗೆ ಇದ್ದು ಬಾಡಿಯ ನೇಚರನ್ನು ನೋಡ್ತೇವೆ. ಥಿನ್, ಫ್ಲಾಟ್ ಆಗಿರ್ತದೆ. ನೆಕ್ಸ್ಟ್ ಮೂರನೇದಕ್ಕೆ ಬಂದರೆ ದೀಸ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗ್ಯಾನಿಸಮ್ಸ್. ಬಾಡಿ ಈಸ್ ಕವರ್ಡ್ ಬೈ 3 layers: outer ectoderm, middle mesoderm and inner endoderm. This is how 3 germ layers are actually present. 3 layers are actually present which covers the body. So that these are triploblastic organisms with bilateral body symmetry. Bilateral body symmetry we see here. Body anterior-posterior axis irtade. The body axis is anterior-posterior in nature. If we cut the organisms in one particular plane in anterior-posterior region, through anterior-posterior region, we get 2 equal halves. Hagittu bilateral symmetric body nature that we see. And next, these are pseudo, that is acoelomates. With acoelomic body region. See here, this is the body wall and this is the inner endoderm. See, this is the space what we see here, but this space is filled with loose connective tissue. Loose connective tissue called parenchyma. Parenchyma is a loose connective tissue that we see in the body cavity region. That is how the space is absent. That is why it is called acoelomate. This is called acoelomate. Hige, this is the feature what we see: triploblastic, bilateral, acoelomic nature. So hige body nature na nodteve. See, next, in parasitic forms, parasites, the body is externally covered by cuticle. Body is externally covered by cuticle for protection purpose, to withstand against the different secretions of the host. There is a thick cuticle actually present on the outer part of the thick cuticle irtade for the protection purpose, and also bears hooks and suckers. For attachment purpose ಗೆ hooks, suckers irtade. ಈಗ for example tapeworm is a good example for this phylum. ಅವುಗಳಲ್ಲಿ
anterior region of the body where hooks and suckers are present for the attachment purpose. They attach themselves very firmly within the alimentary canal, within our body. So, that is how specialized modification that we see in this group. ಈ ಗ್ರೂಪಲ್ಲಿ ನೋಡ್ತೇವೆ. ಸೊ ಬಟ್ ಹಿಯರ್ ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ ಟೋಟಲಿ ಆಬ್ಸೆಂಟ್. ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ ನಾಟ್ ಆಬ್ಸೆಂಟ್ ಟೋಟಲಿ. ಏನು ಐ ಸ್ಪಾಟ್ಸ್ ಇರ್ಬೋದು ಅಥವಾ ಬೇರೆ ಟೆಂಟಕಲ್ಸು ಆ ಟೈಪಲ್ಲಿ ಎಲ್ಲ ಆಬ್ಸೆಂಟ್ ಇರ್ತದೆ. ಸೊ ದಟ್ ಈಸ್ ವಾಟ್ ವಿ ಸಿ ಹಿಯರ್. ನೆಕ್ಸ್ಟ್, ಇನ್ ದಿಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಮೌತ್ ಈಸ್ ಪ್ರೆಸೆಂಟ್. Mouth is present, no anus, no anus. If digestive system is present, only one opening is present, no anus at all, so that they can ingest only. So even to eject, the same mouth that helps in ejection also. But in parasites, some of the parasites, no digestive system at all. No digestive system. System is absent. ಯಾಕೆ ಅಂದರೆ ಇವು they are present in the alimentary canal of the host. When they are present inside the alimentary canal of the host, they directly suck digested food from the host. Host ಇಂದ ಡೈರೆಕ್ಟ್ ಆಗಿ ಫುಡ್ಡನ್ನು ಅಬ್ಸಾರ್ವ್ ಮಾಡ್ಕೊಳ್ತದೆ. ಫುಡ್ಡನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋದ್ರಿಂದ ದೇರ್ ಇಸ್ ನೋ ನೀಡ್ ಟು ಹ್ಯಾವ್ ಸಪರೇಟ್ ಡೈಜೆಸ್ಟಿವ್ ಸಿಸ್ಟಮ್. ಈಗ ನನಗೆ ಪ್ರತಿದಿನ ಮನೆಯಲ್ಲಿ ಯಾರು ಪ್ರತಿದಿನ ಬೇರೆ ಊಟ ಹಾಕ್ತಾರೆ, ನಾನು ಯಾಕೆ ಕೆಲಸ ಮಾಡಬೇಕು? ಮನೇಲಿ ಆರಾಮಾಗಿ ಕೂತಿದ್ರು ನಡೀತದೆ. ಬಟ್ ದಿನ ಪ್ರತಿ ಟೈಮು ನನಗೆ ಪ್ರತಿದಿನ 3 ಟೈಮು ಊಟ ಹಾಕಬೇಕು, ನನಗೆ ಕೇಳಿದ್ದು ಕೊಡಬೇಕು, ಇಲ್ಲದೆ ಆದರೆ ನಾವು ಕೆಲಸ ಮಾಡಬೇಕು. ಹಾಗೆ ಈಗ ಇಲ್ಲಿ ವೆನ್ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದಿ ಎಲಿಮೆಂಟ್ರಿ ಕೆನಾಲ್ ಆಫ್ ದಿ ಹೋಸ್ಟ್, ದೇ ಈಸಿಲಿ ಗೆಟ್ ದ ಫುಡ್, ಡೈಜೆಸ್ಟೆಡ್ ಫುಡ್. ಅದರಿಂದ ಇಟ್ ಈಸಿಲಿ ಅಬ್ಸಾರ್ಬ್ಸ್ ಡೈಜೆಸ್ಟೆಡ್ ಫುಡ್ ಫ್ರಮ್ ದ ಹೋಸ್ಟ್. So there is no need to have separate digestive system. See here, and respiration. Respiration absent, respiratory system ಅಥವಾ respiration ಇದರಲ್ಲಿ. ಬಟ್ ಡಿಫ್ಯೂಷನ್ ಟೈಪಲ್ಲಿ ರೆಸ್ಪಿರೇಷನ್ ನಡೆಸ್ತದೆ, ಫ್ರೀ ಲಿವಿಂಗ್ ಫಾರ್ಮ್ಸ್. But anaerobic respiration, that we see in case of parasites. Parasites are anaerobic respiration, even in the absence of molecular oxygen they respire. So ಹಾಗಿದ್ಬಿಟ್ಟು their respiration takes place. ಸೊ ಹಾಗಿದ್ಬಿಟ್ಟು ಅವುಗಳು ರೆಸ್ಪೈರ್ ಮಾಡ್ತವೆ. ಸರ್ಕ್ಯುಲೇಟರಿ ಸಿಸ್ಟಮಿಗೆ ಬಂದರೆ ನೋ ಸರ್ಕ್ಯುಲೇಟರಿ ಸಿಸ್ಟಮ್, no circulatory system. Circulation takes place through this pseudocoelomic, that is acoelomic parenchymal tissue. Parenchyma ಅಂದರೆ loosely arranged tissue. Between the passage what we see there, through that passage the general body circulation takes place. So that circulation takes place through this region. ಥ್ರೂಔಟ್ ದ ಬಾಡಿ ಅದು ಎಕ್ಸ್ಟೆಂಡ್ ಆಗಿರೋದ್ರಿಂದ ಏನು ಬೇಕೋ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ acoelomic ರೀಜನಲ್ಲಿ ಪ್ಯಾರಂಕೈಮಾಸಲ್ಸ್ ಟಿಶ್ಯೂ, ವಾಟ್ ಈಸ್ ದಟ್ ವಿ ಸಿ ಲೂಸ್ಲಿ ಅರೇಂಜ್ ಟಿಶ್ಯೂ, ಅವುಗಳ ಮೂಲಕ ಬೇಕಾದಂಥ ಆಹಾರ ಪದಾರ್ಥಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ. ಸೊ ದಟ್ ಈಸ್ ದ ನೇಚರ್ ಆಫ್ ಸರ್ಕ್ಯುಲೇಷನ್. ಎಕ್ಸ್ಕ್ರೀಷನ್ ಇವುಗಳಿಗೆ ಬಂದರೆ, excretionಗೆ specific type of cells are actually present in the body. Specific type of cells present in the body helps in excretion. Excretion ಅಂದರೆ ರಿಮೂವಿಂಗ್ ಆಫ್ ನೈಟ್ರೋಜನಸ್ ವೇಸ್ಟ್ ಫ್ರಮ್ ದ ಬಾಡಿ. ನೈಟ್ರೋಜನಸ್ ವೇಸ್ಟನ್ನು ರಿಮೂವ್ ಮಾಡೋದಕ್ಕೆ ಸ್ಪೆಸಿಫಿಕ್ ಟೈಪ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್. ದೇ ಆರ್ ಆ್ಯಕ್ಚುಲಿ ಫ್ಲೇಮ್ ಸೆಲ್ಸ್. ಇವುಗಳನ್ನು ಸೊಲೆನೋಸೈಟ್ಸ್ ಅಂತ ಕೂಡ ಕರೀತಾರೆ. ದೇ ಮೇ ಬಿ ಫ್ಲೇಮ್ ಸೆಲ್ಸ್ ಆರ್ ಸೊಲೆನೋಸೈಟ್ಸ್ ವಿಚ್ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್. ದ ಮೋಡ್ ಆಫ್ ಎಕ್ಸ್ಕ್ರೀಷನ್ that takes place through these special type of cells present in the body. ಆ ಮೂಲಕ ಎಕ್ಸ್ಕ್ರೀಷನನ್ನು ಮಾಡುವಂಥ ಶಕ್ತಿ, ಹೊರಗೆ ಹಾಕುವಂಥದ್ದು ಇವುಗಳಲ್ಲಿ ಇದೆ. ಆ್ಯಂಡ್ ಫೈನಲಿ ರೀಪ್ರೊಡಕ್ಷನ್.
See, in these organisms ಅಲ್ಲಿ ಏನಿದೆ ಅಂದರೆ ದ ಆರ್ಗ್ಯಾನಿಸಮ್, ದ ಬಾಡಿ ಏನಿದೆ ದಟ್ ಈಸ್ ಹರ್ಮೋಫ್ರೊಡೈಟ್ ಇನ್ ನೇಚರ್. Hermaphrodite means bisexual. Both male and female reproductive structures present in the same organism. Same organism, ಒಂದೇ ಆರ್ಗ್ಯಾನಿಸಮ್ ಅಲ್ಲಿ ಇರ್ತವೆ. ಸೊ ದಟ್ ದ ರಿಪ್ರೊಡಕ್ಷನ್ ಬಿಕಮ್ ವೆರಿ ಈಸಿ. ಸೊ ಅದರಿಂದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪ್ರೆಸೆಂಟ್ ಇನ್ ದ ಸೇಮ್ ಆರ್ಗ್ಯಾನಿಸಮ್. ಹರ್ಮೋಫ್ರೊಡೈಟ್ ಇನ್ ನೇಚರ್. Sexual reproduction takes place by producing certain gametes, male and female gametes. ಇದರಲ್ಲಿ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತದೆ. In some organisms, the life cycle is quite complicated. It is carried out between two hosts. ಒಂದು ಎರಡು ಮೂರು ಹೋಸ್ಟ್ಗಳ ಮಧ್ಯ ಕೆಲವು ಲೈಫ್ ಸೈಕಲ್ ನಡೀತದೆ. ಸೊ ದಟ್ ಲೈಫ್ ಸೈಕಲ್ ಈಸ್ ಕಾಂಪ್ಲಿಕೇಟೆಡ್. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಫ್ಯಾಸಿಯೋಲಾ ಹೆಪಾಟಿಕಾ, ದಟ್ ಈಸ್ ಅ ಲಿವರ್ ಫ್ಲೂಕ್. ಲಿವರ್ ಫ್ಲೂಕಲ್ಲಿ ದ ಪ್ರೋಸೆಸ್ ಆಫ್ ಇದೇನಿದೆ that is quite complicated. So that occurs in between man, that is a sheep and a snail. Sheep ಮತ್ತು ಸ್ನೈಲ್ ಮಧ್ಯದಲ್ಲಿ ಲೈಫ್ ಸೈಕಲ್ ಈಸ್ ಕ್ಯಾರಿಡ್ ಔಟ್. ಅದರಿಂದ ಎರಡು ಹೋಸ್ಟ್ಗಳ ಮಧ್ಯೆ ಲೈಫ್ ಸೈಕಲ್ ನಡೀತದೆ. ಲೈಫ್ ಸೈಕಲ್ ಈಸ್ ಕ್ವೈಟ್ ಕಾಂಪ್ಲಿಕೇಟೆಡ್ ವಿತ್ ಮೆನಿ ಲಾರ್ವಲ್ ಸ್ಟೇಜಸ್ ಇನ್ ದ ಲೈಫ್ ಸೈಕಲ್. ಡಿಫರೆಂಟ್ ಟೈಪ್ಸ್ ಆಫ್ ಲಾರ್ವಲ್ ಸ್ಟೇಜಸ್ ಇನ್ ದ ಲೈಫ್ ಸೈಕಲ್. ಸೊ ದಟ್ ಹಾಗೆ ನಡೀತದೆ. asexual reproduction is absent, but regeneration power is there in some of the organisms. Regeneration power ಇದೆ. ಫಾರ್ ಎಕ್ಸಾಂಪಲ್, ಟೇನಿಯಾ ಸೋಲಿಯಂ, ಟೇಪ್ವರ್ಮ್, ಸಣ್ಣ ಪೀಸು ಹೊಟ್ಟೆ ಒಳಗೆ ಹೋದರೆ ಸಾಕು ಇಡೀ ಟೇಪ್ವರ್ಮ್ ಬೆಳ್ಕೊಳ್ತದೆ. ದಟ್ ಈಸ್ ಎ ರೀಜನರೇಷನ್ ಪವರ್. ಸೊ ದಟ್ ಈಸ್ ಆಲ್ಸೋ ಎ ಟೈಪ್ ಆಫ್ asexual reproduction, but normal other type of asexual reproductions are absent. So this is how they reproduce. Reproduction, they are a sexual method. They are hermaphrodite, both male and female reproductive structures present in the same organisms. The life cycle is quite complicated in some of the organisms. So it occurs by involving two hosts. So that life cycle is quite complicated. ಹಾಗೆ ಇದು ನಡೀತದೆ. In some organisms, regeneration power is also very high. So that regeneration process helps in overall, that is the vegetative, that is asexual type of reproduction. So this is how we see varieties of important features. The phylum Platyhelminthes. Platyhelminthes ಅಲ್ಲಿ ಎಲ್ಲ ಈ ಥರ ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ತೇವೆ. ಈಗ ಎಕ್ಸಾಂಪಲ್ಸ್ ನೋಡ್ತಾ ಹೋದರೆ, ಸೊ ವೇರಿಯಸ್ ಎಕ್ಸಾಂಪಲ್ಸ್ ಆರ್ ದರ್. ಈಗ ಸಪೋಸ್ ನೋಡ್ತಾ ಹೋದರೆ ಪ್ಲಾನೇರಿಯಾ, ದಿಸ್ ಇಸ್ ದ ಫ್ರೀ ಲಿವಿಂಗ್ ಫಾರ್ಮ್, ಫ್ರೆಶ್ ಲಿವಿಂಗ್. ಇದು ಡುಜೆಸಿಯಾ ಅಂತ ಕರಿತೀವಿ. ಡುಗೆಸಿಯಾ, ಫ್ಯಾಸಿಯೋಲಾ ಹೆಪಾಟಿಕಾ, ಲಿವರ್ ಫ್ಲೂಕ್, ಫೌಂಡ್ ಲಿವಿಂಗ್ ಇನ್ ಶೀಪ್. ಟೇನಿಯಾ ಸೋಲಿಯಂ, ಟೇಪ್ವರ್ಮ್. ಇವುಗಳದ್ದು ಲೈಫ್ ಸೈಕಲ್ ಇಸ್ ಕ್ವೈಟ್ ಕಾಂಪ್ಲಿಕೇಟೆಡ್. ಇಟ್ ಅಕರ್ಸ್ ಬಿಟ್ವೀನ್ ಪಿಗ್ ಆ್ಯಂಡ್ ಮ್ಯಾನ್. ಮನುಷ್ಯ ಮತ್ತು ಪಿಗ್ಗು ಇವುಗಳ ಮಧ್ಯದಲ್ಲಿ ಓಡಾಡ್ತದೆ ಲೈಫ್ ಸೈಕಲ್ಲು. ಸೊ ಇದೆ, ಅದನ್ನು ಟೇಪ್ವರ್ಮಲ್ಲಿ ನೋಡ್ತೀವಿ. ಅದಲ್ಲದೆ ಬ್ಲಡ್ ಫ್ಲೂಕ್, ಸ್ಕಿಸ್ಟೋಸ್ಟೋಮಾ, that is blood fluke. So that found living inside the blood vessels of man. ಮನುಷ್ಯನ ಬ್ಲಡ್ ವೆಸಲ್ಸ್ ಅಲ್ಲಿ ಎಂಡೋಪ್ಯಾರಾಸೈಟ್ ಆಗಿ ಬದುಕ್ತವೆ. ಹೀಗೆ ಸ್ಕಿಸ್ಟೋಸೋಮಾ ನೋಡ್ತೀವಿ. ಸೊ ದೀಸ್ ಆರ್ ದಿ ಡಿಫರೆಂಟ್ ಎಕ್ಸಾಂಪಲ್ಸ್. ಇದರಲ್ಲಿ ಪ್ಲಾನೇರಿಯಾ ಇಸ್ ಓನ್ಲಿ ದ ಫ್ರೀ ಲಿವಿಂಗ್ ಫಾರ್ಮ್, ಬಟ್ ರಿಮೈನಿಂಗ್ ಆರ್ ಪ್ಯಾರಾಸೈಟ್ಸ್. ಬೇರೆ ಉಳಿದೆಲ್ಲವೂ ಪ್ಯಾರಾಸೈಟ್ ಆಗಿದ್ದಾವೆ. ಪ್ಯಾರಾಸಿಟಿಕ್ ಫೀಚರ್ಸು, ಕ್ಯೂಟಿಕಲ್ ಇರುವಂಥದ್ದು, ಹುಕ್ಸು, ಸಕ್ಕರ್ಸು ಬೇಕಾಗಿರುವಂಥದ್ದು,
ಆಬ್ಸೆನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಅದನ್ನು ನೋಡ್ತೇವೆ. ಮತ್ತು ಅದಲ್ಲದೆ ಏನು ಎನರೋಬಿಕ್ ರೆಸ್ಪಿರೇಷನ್ ನಡೆಸೋವಂಥದ್ದು, ಹೀಗೆ ವೇರಿಯಡ್ ಇಂಪಾರ್ಟೆಂಟ್ ಫೀಚರ್ಸ್ ದಟ್ ವಿ ಸಿ ಇನ್ ದಿ ಫೈಲಮ್ ಪ್ಲಾಟಿಹೆಲ್ಮಿಂಥಸ್. ಸೊ ಹೀಗೆ ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ತೀವಿ. ಸೊ ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಪ್ಲಾಟಿಹೆಲ್ಮಿಂಥಸ್. ಸೊ that completes platyhelminthes.